ಆಯ್ತು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನು ಟ್ಯಾಂಪರ್ ಮಾಡಬಾರ್ದು, ಮಾಡಲ್ಲ. ಯಾಕಂದ್ರೆ ಇಟ್ಸ್ ಎವ್ರಿಥಿಂಗ್ ಇಸ್ ಇನ್ ಕೋರ್ಟ್ ಕಸ್ಟಡಿ ಅಂಡ್ ಪೊಲೀಸ್ ಕಸ್ಟಡಿನಲ್ಲಿ ಇರುತ್ತೆ. ಹೀಗೆಲ್ಲ ಕಸ್ಟಡಿ ಹಾಕೊಂಡಿದ್ದೆ ಅವರಿಗೆ ಬೇಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ದರ್ಶನ್ಗೆ. ದರ್ಶನ್ ಇಸ್ ಎಂಜಾಯಿಂಗ್ ದ ಬೇಲ್. ಅವನಿಗೆ ಈಗ ಇವತ್ತು ನೆನ್ನೆನೆ ಬರಬೇಕಾಗಿತ್ತು. ಅದಿರ್ಲಿ, ಬೇರೆ ಬೇರೆ ಅಕ್ಯೂಸ್ ಪರ್ಸನ್ ದೇ ಆರ್ ವೇಟಿಂಗ್ ಫಾರ್ ದಿ ಬೇಲ್ ಟು ಗೆಟ್. ಅವರು ಇನ್ನ ಒಂದು ವಾರ ಕಲಿಬೇಕಾಗುತ್ತೆ ಇಲ್ಲಿ ಜೈಲಲ್ಲಿ. ಅವ್ರಿಗೆ ಶ್ಯೂರಿಟಿ ಕೊಡೋರಿಲ್ಲ, ಯಾರು ಇಲ್ಲ. ಯಾರು ಕೊಡ್ತಾರೆ ಮರ್ಡರ್ ಕೇಸಲ್ಲಿ? The question is now whether the High Court has given the bail on a correct way or not ಅನ್ನೋದನ್ನ the question now. ಸರಿಯಾ ಅನ್ನುವಂಥದ್ದು ಸಂಗ್ರಾಮ್ ಸಿಂಗ್ ಅವರು ಎತ್ತಾ ಇರುವಂತ ಪ್ರಶ್ನೆ. ವಾಸುದೇವ್ ಕಶ್ಯಪ್ ಅವರ ನಿಮ್ಮ ಫಸ್ಟ್ ರಿಯಾಕ್ಷನ್? ಬೇಲ್ ಅಂತೂ ಇಂತೂ ಸಿಕ್ಕಿದೆ ದರ್ಶನ್ಗೆ. ಮೇಡಮ್, ಬೇಲ್ ಈಗ ಇಟ್ ಈಸ್ ಓನ್ಲಿ ಟೆಂಪರರಿ ರಿಲೀಫ್ ಅಷ್ಟೇ. ಟೆಂಪರರಿ ರಿಲೀಫ್. ಈ ಬೇಲ್ ಕೊಡೋ ಕಾರಣ ಏನಂತಂದ್ರೆ, ಎಲ್ಲ ಒಂದು ಕಡೆ ಪೊಲೀಸ್ ಅವರ ಮತ್ತೆ ಪ್ರಾಸಿಕ್ಯೂಷನ್ ರವರ ಕೆಲವು ಲೋಪದೋಷಗಳು, ಕೆಲವು ನ್ಯೂನತೆಗಳು. ನೀವು ಪೊಲೀಸ್ ಅಂತ ಹೇಳ್ಬೇಡಿ, ಪ್ರಾಸಿಕ್ಯೂಷನ್ ಹೇಳ್ಕೊಳ್ಬೇಕಾದ್ರೆ don't tell about the police. Police we have correctly we have placed the charge sheet before the court and before the public prosecutor. ಇಲ್ಲ ಅದೇ I'll give you with solid documentation ಸರ್. ನೀವು ಎಲ್ಲಿ ಪೊಲೀಸ್ ಎಲ್ಲಿ ತಪ್ಪು ಮಾಡಿದ್ರೆ ಅಂತ ಕೂಡ ಹೇಳ್ಬಿಡ್ತೀನಿ ನಿಮಗೆ. ತಾಳಿ ನೀವು ಸೀದಾ ಈಗ ನೀವು ಪೊಲೀಸರ ಬಗ್ಗೆ ಅಬ್ಜೆಕ್ಷನ್ ಮಾಡಬೇಡಿ ಅಂತ ಹೇಳಬೇಡಿ. ಏನು ಎಂಟೈರ್ ಪೊಲೀಸ್ ಇಲಾಖೆ ಇನ್ನು ಲಕಲಕ ಅಂತ ನೀವು ಸತ್ಯಹರಿಶ್ಚಂದ್ರ ಏನಲ್ಲ ಅವರು. ಇಲ್ಲೇನಂತಾರೆ 6 ತಿಂಗಳು ಬೇಕಾಗಿತ್ತ ಬೇಲ್ ತಗೊಳ್ಳೋದಕ್ಕಂತ ಅಲ್ಲ ಪ್ರಶ್ನೆ. 6 ತಿಂಗಳು, ಈ 6 ತಿಂಗಳೊಳಗೆ ನಡೆದಿರತಕ್ಕಂಥ ಕಾನೂನು ವಿಪ್ಲವತೆ, ಕಾನೂನಿನ ಕ್ಷೋಭೆಗಳು ಇವೆಲ್ಲ ಲೀಡ್ಸ್ ಇಟ್ ಬಿಕಾಸ್ ನೋಡಿ. ಇಲ್ಲೇನಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದಿಷ್ಟೇ, ನೀವೇನು ಹೈಪ್ ಮಾಡಿದ್ರಿ ಇಲಾಖೆಯೇನು ಬೇಡ ಪೊಲೀಸ್ ಇಲಾಖೆ ತಗೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ತೋರಿಸೋದು ಬೇಕಾಗೇ ಇಲ್ಲ. ಇಲ್ಲೇನು ಇಲ್ಲಿ ಏನಾಯ್ತು ಅಂತಂದ್ರೆ, ಮೊದಲು ರೇಣುಕಾಸ್ವಾಮಿ, ದರ್ಶನ್ ಮತ್ತೆ 1, 2, 3 ಏನಿದೆ ಇವರೆಲ್ಲ ಕೂಡ ಒಂದು ಕಡೆ ನೀವು ಕ್ರೋಢೀಕರಣ ಮಾಡಿದಾಗ ನ್ಯಾಯಾಲಯ ಏನು ಕೇಳುತ್ತೆ ಅಂತಂದ್ರೆ, ನಿಮಗೆ ನೀವೇನೆಲ್ಲ ಹೈಪ್ಗಳು ಮಾಡ್ಕೊಳ್ಳಿ, ಏನೆಲ್ಲ ಸ್ಟೋರಿಗಳು ಕ್ರಿಯೇಟ್ ಮಾಡಿ ಏನೆಲ್ಲ ಮಾಡಿದ್ರು ಕೂಡ ಸಾಕ್ಷ್ಯಗಳ ಬಗ್ಗೆ ಬಂದಾಗ ಕೋರ್ಟಿಗೆ ಮಂದಟ್ಟಾಗಬೇಕಾದ್ರೆ ಕೆಲವು ಪ್ರಮುಖವಾದ ಅಂಶಗಳನ್ನ ಕೋರ್ಟ್ ಕೇಳುತ್ತೆ, ಕ್ವಶನ್ಸ್ ಕೇಳುತ್ತೆ. ಏನ್ ಕೇಳುತ್ತೆ ಕ್ವಶನ್ಸ್ ಬರೋದಲ್ಲಿ? ಇಡೀ ಪ್ರಕರಣದೊಳಗೆ ಯಾರ ಪಾತ್ರ ಏನು, ಯಾರ ರೋಲ್ ಏನಿದೆ, ದ ರೋಲ್ ಆಫ್ ಪ್ರಾಸಿಕ್ಯೂಷನ್, ದ ರೋಲ್ ಆಫ್ ತನಿಖಾಧಿಕಾರಿ, ದ ರೋಲ್ ಆಫ್ ಏನು, ಇವೆಲ್ಲವೂ ಕೂಡ ಒಂದು ಸಮಸ್ಯೆಗೆ ಗಮನಿಸುತ್ತೆ ಕೋರ್ಟ್. ಕೋರ್ಟ್ ಕೂಡ ಈ ಕೇಸನ್ನ ಸೀದಾ ತಗೊಂಡೋಗ್ಬಿಟ್ಟು ನಿಮ್ಮ ಮುಂದೆ ಹೈಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ಇಡಿಲ್ಲ. ದೇ ಆಲ್ಸೋ ಮಾನಿಟರ್ ಫ್ರಮ್ ದ ಬಿಗಿನಿಂಗ್. ಇವಾಗ ಈ ಬೇಲ್ ಬಂದಿದ್ದು ಯಾವುದ್ರ ಬೇಸ್ ಮೇಲೆ ಅಂತಂದ್ರೆ, ಈ ಏನು ಲೋಪದೋಷ ಏನಿತ್ತು, ದಿ ರೆಕಾರ್ಡ್ಸ್ ಆಫ್ ದಿ ಕೋರ್ಟ್ ಅಂಡ್ ಅರೆಸ್ಟ್ ಆಫ್ ದಿ ಡಾಕ್ಯುಮೆಂಟೇಶನ್ ಇತ್ತು, ಅದು ಸಂಪೂರ್ಣವಾಗಿ ಅದೊಂದು ಅಂಶ ಇಟ್ಕೊಂಡೆ ಅದನ್ನ ಬೇಲ್ ಕೊಟ್ಟಿದ್ದವರು. ಒಂದು ಕೇಸ್ ನಡೀತು ರಾಜಸ್ಥಾನ ಹೈಕೋರ್ಟ್ ಒಳಗೆ. ಏನಂದ್ರೆ ಪ್ರಕಾವಸ್ಥೆ ಅಂತ ಹೇಳಿ ಚೀಫ್ ಎಡಿಟರ್ ಅವ್ರ ಮೇಲೆ ಒಂದು ಕೇಸ್ ಹಾಕೋದ್ರು ಪೊಲೀಸ್ ಅವರು, ಸರಿಯಾದ ರೀತಿಯಲ್ಲಿ ಎವಿಡೆನ್ಸ್ ಪ್ರೂವ್ ಮಾಡಲಿಲ್ಲ ಅಂತ ಹೇಳಿ. ಆ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಒಂದು ಜಮೀನು ಲಿಂಕ್ ಮಾಡಿಕೊಂಡು ಈ ಜಾಮೀನಿಗೋಸ್ಕರ ಅವರಿಗೆ ಬೇಲ್ ಸಿಕ್ತು. ಇಲ್ಲಿ ಬೇಲ್ ಸಿಕ್ಕಿದಾಗ ಅದು ಕಂಡೀಷನ್ಸ್ ಇದ್ದೇ ಇರುತ್ತದು. ಜಾಗ ಬಿಟ್ಟು ಕರ್ದಂಗಿಲ್ಲ, ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡಂಗಿಲ್ಲ, ಒಂದು 7-8 ಆಯ್ತು. ಏನಿಗೆ ಸಿಕ್ತು ಬೇಲ್ ಅಂತಂತಂದ್ರೆ, ಅಲ್ಲಿ ಕೆಲವು ಲೋಪದೋಷಗಳಿವೆ. ಲೋಪದೋಷ ಒಂದು, ನೀವು ಇಡೀ ಪ್ರಕರಣ ನೀವು ನಿಮ್ಮ ಚಾನಲ್ ಅಂತೂ ಬಹುಶಃ ಬೇರೆ ಯಾವ ಚಾನಲ್ ಕೂಡ ಮಾಡಿಲ್ಲ. ಪ್ರತಿಯೊಂದು ಅಂಶವನ್ನು ಕೂಡ ನೀವು ಟಿಸಿಲ್ ಹೊಡೆದು ಬಿಡಿಸಿ ನಿಮ್ದೊಂದೇ ಚಾನಲ್, ನನಗೆ ಗೊತ್ತಿರೋ ಪ್ರಕಾರ ನಿಮ್ದೊಂದೇ ಚಾನಲ್ಲು ಎಂಟೈರ್ ಇಡೀ ಪ್ರಕರಣವನ್ನ ಕೂಡ ಒಂದು ಸಂಚಿಕೆ ಹೌದು. ಎಲ್ಲ ವಿಟ್ನೆಸಸ್ ಇಲ್ಲೇ ಇದ್ದಾರೆ, ಎಲ್ಲ ಅವ್ನು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ರೆ ಮತ್ತೆ ಬಳ್ಳಾರಿ ಹೋಗ್ಬೇಕಾಗುತ್ತೆ. ಬೇಡ, ಆಯ್ತು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನು ಟ್ಯಾಂಪರ್ ಮಾಡಬಾರ್ದು, ಮಾಡಲ್ಲ. ಯಾಕಂದ್ರೆ ಇಟ್ಸ್ ಎವ್ರಿಥಿಂಗ್ ಇಸ್ ಇನ್ ಕೋರ್ಟ್ ಕಸ್ಟಡಿ ಅಂಡ್ ಪೊಲೀಸ್ ಕಸ್ಟಡಿನಲ್ಲಿ ಇರುತ್ತೆ. ಹೀಗೆಲ್ಲ ಕಸ್ಟಡಿ ಹಾಕೊಂಡಿದ್ದೆ ಅವರಿಗೆ ಬೇಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ದರ್ಶನ್ಗೆ. ದರ್ಶನ್ ಇಸ್ ಎಂಜಾಯಿಂಗ್ ದ ಬೇಲ್. ಅವನಿಗೆ ಈಗ ಇವತ್ತು ನೆನ್ನೆನೆ ಬರಬೇಕಾಗಿತ್ತು. ಅದಿರ್ಲಿ, ಬೇರೆ ಬೇರೆ ಅಕ್ಯೂಸ್ ಪರ್ಸನ್ ದೇ ಆರ್ ವೇಟಿಂಗ್ ಫಾರ್ ದಿ ಬೇಲ್ ಟು ಗೆಟ್. ಅವರು ಇನ್ನ ಒಂದು ವಾರ ಕಲಿಬೇಕಾಗುತ್ತೆ ಇಲ್ಲಿ ಜೈಲಲ್ಲಿ. ಅವ್ರಿಗೆ ಶ್ಯೂರಿಟಿ ಕೊಡೋರಿಲ್ಲ, ಯಾರು ಇಲ್ಲ. ಯಾರು ಕೊಡ್ತಾರೆ ಮರ್ಡರ್ ಕೇಸಲ್ಲಿ? The question is now whether the High Court has given the bail on a correct way or not ಅನ್ನೋದನ್ನ the question now. ಸರಿಯಾ ಅನ್ನುವಂಥದ್ದು ಸಂಗ್ರಾಮ್ ಸಿಂಗ್ ಅವರು ಎತ್ತಾ ಇರುವಂತ ಪ್ರಶ್ನೆ. ವಾಸುದೇವ್ ಕಶ್ಯಪ್ ಅವರ ನಿಮ್ಮ ಫಸ್ಟ್ ರಿಯಾಕ್ಷನ್? ಬೇಲ್ ಅಂತೂ ಇಂತೂ ಸಿಕ್ಕಿದೆ ದರ್ಶನ್ಗೆ. ಮೇಡಮ್, ಬೇಲ್ ಈಗ ಇಟ್ ಈಸ್ ಓನ್ಲಿ ಟೆಂಪರರಿ ರಿಲೀಫ್ ಅಷ್ಟೇ. ಟೆಂಪರರಿ ರಿಲೀಫ್. ಈ ಬೇಲ್ ಕೊಡೋ ಕಾರಣ ಏನಂತಂದ್ರೆ, ಎಲ್ಲ ಒಂದು ಕಡೆ ಪೊಲೀಸ್ ಅವರ ಮತ್ತೆ ಪ್ರಾಸಿಕ್ಯೂಷನ್ ರವರ ಕೆಲವು ಲೋಪದೋಷಗಳು, ಕೆಲವು ನ್ಯೂನತೆಗಳು. ನೀವು ಪೊಲೀಸ್ ಅಂತ ಹೇಳ್ಬೇಡಿ, ಪ್ರಾಸಿಕ್ಯೂಷನ್ ಹೇಳ್ಕೊಳ್ಬೇಕಾದ್ರೆ don't tell about the police. Police we have correctly we have placed the charge sheet before the court and before the public prosecutor. ಇಲ್ಲ ಅದೇ I'll give you with solid documentation ಸರ್. ನೀವು ಎಲ್ಲಿ ಪೊಲೀಸ್ ಎಲ್ಲಿ ತಪ್ಪು ಮಾಡಿದ್ರೆ ಅಂತ ಕೂಡ ಹೇಳ್ಬಿಡ್ತೀನಿ ನಿಮಗೆ. ತಾಳಿ ನೀವು ಸೀದಾ ಈಗ ನೀವು
ಪೊಲೀಸರ ಬಗ್ಗೆ ಅಬ್ಜೆಕ್ಷನ್ ಮಾಡಬೇಡಿ ಅಂತ ಹೇಳಬೇಡಿ. ಏನು ಎಂಟೈರ್ ಪೊಲೀಸ್ ಇಲಾಖೆ ಇನ್ನು ಲಕಲಕ ಅಂತ ನೀವು ಸತ್ಯಹರಿಶ್ಚಂದ್ರನಲ್ಲ ಅವರು ಇಲ್ಲೇನಂತಾರೆ 6 ತಿಂಗಳು ಬೇಕಾಗಿತ್ತ ಬೇಲ್ ತಗೊಳ್ಳೋದಕ್ಕಂತ ಅಲ್ಲ ಪ್ರಶ್ನೆ. 6 ತಿಂಗಳು, ಈ 6 ತಿಂಗಳೊಳಗೆ ನಡೆದಿರತಕ್ಕಂಥ ಕಾನೂನು ವಿಪ್ಲವತೆ, ಕಾನೂನಿನ ಕ್ಷೋಭೆಗಳು ಇವೆಲ್ಲ ಲೀಡ್ಸ್ ಬಿಕಾಸ್ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗಿ ಏನೇನು ಲೂಪ್ ಹೋಲ್ಸ್ ನೋಡಿ. ಇಲ್ಲೇನಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದಿಷ್ಟೇ, ನೀವೇನು ಹೈಪ್ ಮಾಡಿದ್ರಿ ಇಲಾಖೆನ ಬೇಡ ಪೊಲೀಸ್ ಇಲಾಖೆ ತಗೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ಪೊಲೀಸ್ ತಗೊಳ್ಳೋದು ಬೇಕಾಗೇ ಇಲ್ಲ. ಈ ಪ್ರಕರಣದಲ್ಲಿ ಏನು ಲೂಪ್ ಹೋಲ್ಸ್ ಇಲ್ಲೇನು ಇಲ್ಲಿ ಏನಾಯ್ತು ಅಂತಂದ್ರೆ, ಮೊದಲು ರೇಣುಕಾಸ್ವಾಮಿ, ದರ್ಶನ್ ಮತ್ತೆ 1, 2, 3 ಏನಿದೆ ಇವರೆಲ್ಲ ಕೂಡ ಒಂದು ಕಡೆ ನೀವು ಕ್ರೋಢೀಕರಣ ಮಾಡಿದಾಗ ನ್ಯಾಯಾಲಯ ಏನು ಕೇಳುತ್ತೆ ಅಂತಂದ್ರೆ, ನಿಮಗೆ ನೀವೇನೆಲ್ಲ ಹೈಪ್ಗಳು ಮಾಡ್ಕೊಳ್ಳಿ, ಏನೆಲ್ಲ ಸ್ಟೋರಿಗಳು ಕ್ರಿಯೇಟ್ ಮಾಡಿ ಏನೆಲ್ಲ ಮಾಡಿದ್ರು ಕೂಡ ಈ ಸಾಕ್ಷ್ಯಗಳ ಬಗ್ಗೆ ಬಂದಾಗ ಕೋರ್ಟಿಗೆ ಮಂದಟ್ಟಾಗಬೇಕಾದ್ರೆ ಕೆಲವು ಪ್ರಮುಖವಾದ ಅಂಶಗಳನ್ನ ಕೋರ್ಟ್ ಕೇಳುತ್ತೆ, ಕ್ವಶನ್ಸ್ ಕೇಳುತ್ತೆ. ಏನು ಕೇಳುತ್ತೆ ಕ್ವಶನ್ಸ್ ಬರೋದಲ್ಲಿ, ಇಡೀ ಪ್ರಕರಣದೊಳಗೆ ಯಾರ ಪಾತ್ರ ಏನು, ಯಾರ ರೋಲ್ ಏನಿದೆ, ದ ರೋಲ್ ಆಫ್ ಪ್ರಾಸಿಕ್ಯೂಷನ್, ದ ರೋಲ್ ಆಫ್ ತನಿಖಾಧಿಕಾರಿ, ದ ರೋಲ್ ಆಫ್ ಏನು ಎಲ್ಲವೂ ಕೂಡ ಒಂದು ಸಮಸ್ಯೆಗೆ ಗಮನಿಸುತ್ತೆ ಕೋರ್ಟ್ ಕೂಡ ಈ ಕೇಸನ್ನ ಸೀದಾ ತಗೊಂಡೋಗ್ಬಿಟ್ಟು ನಿಮ್ಮ ಮುಂದೆ ಹೈಕೋರ್ಟ್ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಇಡಿಲ್ಲ. ದೇ ಆಲ್ಸೋ ಮಾನಿಟರ್ ಫ್ರಮ್ ದ ಬಿಗಿನಿಂಗ್. ಇವಾಗ ಈ ಬೇಲ್ ಬಂದಿದ್ದು ಯಾವ್ದ್ರ ಬೇಸ್ ಮೇಲೆ ಅಂತಂದ್ರೆ, ಈ ಏನು ಲೋಪದೋಷ ಏನಿತ್ತು, ದಿ ರೆಕಾರ್ಡ್ಸ್ ಆಫ್ ದಿ ಕೋರ್ಟ್ ಅಂಡ್ ಅರೆಸ್ಟ್ ಆಫ್ ದಿ ಡಾಕ್ಯುಮೆಂಟೇಶನ್ ಇತ್ತು, ಅದು ಸಂಪೂರ್ಣವಾಗಿ ಅದೊಂದು ಅಂಶ ಇಟ್ಕೊಂಡೆ ಅದನ್ನ ಬೇಲ್ ಕೊಟ್ಟಿದ್ದವರು. ಒಂದು ಕೇಸ್ ನಡೀತು ರಾಜಸ್ಥಾನ ಹೈಕೋರ್ಟ್ ಒಳಗೆ. ಏನಂದ್ರೆ ಪ್ರಕಾಶ್ ಅಂತ ಹೇಳಿ ಚೀಫ್ ಎಡಿಟರ್ ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ರು ಪೊಲೀಸ್ ಅವರು, ಸರಿಯಾದ ರೀತಿಯಲ್ಲಿ ಎವಿಡೆನ್ಸ್ ಪ್ರೂವ್ ಮಾಡಲಿಲ್ಲ ಅಂತ ಹೇಳಿ. ಆ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಈ ಒಂದು ಜಮೀನು ಲಿಂಕ್ ಮಾಡಿಕೊಂಡು ಈ ಜಾಮೀನಿಗೋಸ್ಕರ ಅವರಿಗೆ ಬೇಲ್ ಸಿಕ್ತು. ಇಲ್ಲಿ ಬೇಲ್ ಸಿಕ್ಕಿದಾಗ ಅದು ನಮ್ಮ ಕಂಡೀಷನ್ಸ್ ಇದ್ದೇ ಇರುತ್ತದು, ಜಾಗ ಬಿಟ್ಟು ಕದ್ದಂಗಿಲ್ಲ, ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡಂಗಿಲ್ಲ, ಒಂದು 7 ಆಯ್ತು. ಏನಿಗೆ ಸಿಕ್ತು ಬೇಲ್ ಅಂತಂತಂದ್ರೆ ಅಲ್ಲಿ ಕೆಲವು ಲೋಪದೋಷಗಳಿವೆ. ಲೋಪದೋಷ ಒಂದು, ನೀವು ಇಡೀ ಪ್ರಕರಣ ನೀವು ನಿಮ್ಮ ಚಾನಲ್ ಅಂತೂ ಬಹುಶಃ ಬೇರೆ ಯಾವ ಚಾನಲ್ ಕೂಡ ಮಾಡಿಲ್ಲ. ಪ್ರತಿಯೊಂದು ಅಂಶವನ್ನು ಕೂಡ ನೀವು ಟಿಸಿಲ್ ಹೊಡೆದು ಬಿಡಿಸಿ ನಿಮ್ದೊಂದೇ ಚಾನಲ್, ನನಗೆ ಗೊತ್ತಿರೋ ಪ್ರಕಾರ ನಿಮ್ದೊಂದೇ ಚಾನಲ್ ಎಂಟೈರ್ ಇಡೀ ಪ್ರಕರಣವನ್ನ ಕೂಡ ಒಂದು ಸಂಚಿಕೆ ಹೌದು. ಎಲ್ಲ ವಿಟ್ನೆಸಸ್ ಇಲ್ಲೇ ಇದ್ದಾರೆ, ಎಲ್ಲ ಅವ್ನು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ರೆ ಮತ್ತೆ ಬಳ್ಳಾರಿ ಹೋಗ್ಬೇಕಾಗುತ್ತೆ, ಬೇಡ ಆಯ್ತು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನು ಟ್ಯಾಂಪರ್ ಮಾಡಬಾರ್ದು, ಮಾಡಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಇನ್ ಕೋರ್ಟ್ ಕಸ್ಟಡಿ ಅಂಡ್ ಪೊಲೀಸ್ ಕಸ್ಟಡಿನಲ್ಲಿ ಇರುತ್ತೆ. ಹೀಗೆಲ್ಲ ಕಸ್ಟಡಿ ಹಾಕೊಂಡಿದ್ದೆ ಅವರಿಗೆ ಬೇಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ದರ್ಶನ್ಗೆ. ದರ್ಶನ್ ಇಸ್ ಎಂಜಾಯಿಂಗ್ ದ ಬೇಲ್. ಅವನಿಗೆ ಈಗ ಇವತ್ತು ನೆನ್ನೆನೆ ಬರಬೇಕಾಗಿತ್ತು, ಅದಿರ್ಲಿ. ಬೇರೆ ಅಕ್ಯೂಸ್ ಪರ್ಸನ್ ದೇ ಆರ್ ವೇಟಿಂಗ್ ಫಾರ್ ದಿ ಬೇಲ್ ಟು ಗೆಟ್. ಅವರು ಇನ್ನ ಒಂದು ವಾರ ಕಲಿಬೇಕಾಗುತ್ತೆ ಇಲ್ಲಿ ಜೈಲಲ್ಲಿ. ಅವ್ರಿಗೆ ಶ್ಯೂರಿಟಿ ಕೊಡೋರಿಲ್ಲ, ಯಾರು ಇಲ್ಲ. ಯಾರು ಕೊಡ್ತಾರೆ ಮರ್ಡರ್ ಕೇಸಲ್ಲಿ? The question is now, whether the High Court has given the bail on a correct way or not ಅನ್ನೋದನ್ನ the question now. ಸರಿಯಾ ಅನ್ನುವಂಥದ್ದು ಸಂಗ್ರಾಮ್ ಸಿಂಗ್ ಅವರು ಎತ್ತಾ ಇರುವಂತ ಪ್ರಶ್ನೆ. ವಾಸುದೇವ್ ಕಶ್ಯಪ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್. ಬೇಲ್ ಅಂತೂ ಇಂತೂ ಸಿಕ್ಕಿದೆ ದರ್ಶನ್ಗೆ. ಮೇಡಮ್, ಬೇಲ್ ಈಗ ಇಟ್ ಈಸ್ ಓನ್ಲಿ ಟೆಂಪರರಿ ರಿಲೀಫ್ ಅಷ್ಟೇ, ಟೆಂಪರರಿ ರಿಲೀಫ್. ಈ ಬೇಲ್ ಕೊಡೋ ಕಾರಣ ಏನಂತಂದ್ರೆ, ಎಲ್ಲೋ ಒಂದು ಕಡೆ ಪೊಲೀಸ್ ಅವರ ಮತ್ತೆ ಪ್ರಾಸಿಕ್ಯೂಷನ್ ರವರ ಕೆಲವು ಲೋಪದೋಷಗಳು, ಕೆಲವು ನ್ಯೂನತೆಗಳು. ನೀವು ಪೊಲೀಸ್ ಅಂತ ಹೇಳ್ಬೇಡಿ, ಪ್ರಾಸಿಕ್ಯೂಷನ್ ಹೇಳ್ಕೊಳ್ಬೇಕಾದ್ರೆ don't tell about the police. Police, we have placed the charge sheet before the court and before the public prosecutor. ಇಲ್ಲ ಅದೇ ಅಲ್ಲಿ